ಜೈ ಹಿಂದ್. ಎಸ್ ಎಸ್ ಸಿ ಜಿ ಡಿ 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗಿದೆ. ಅದರ ಜೊತೆಗೆ ನಮ್ಮ ಕರ್ನಾಟಕದ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ನಿಂತಿದೆ ಅಂತ ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಷಯ. ಆಮೇಲೆ ನನಗೂ ಈ ಒಂದು ಕಟ್ ಆಫ್ ನೋಡಿದ್ರೆ ಇದು ಒಂದು ನಮ್ಮ ಕರ್ನಾಟಕದ ಕಟ್ ಆಫ್ನೇ ಅಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇಷ್ಟು ಹೈ ಇರ್ತಕ್ಕಂಥದ್ದು ನಿಂತಿದ್ದು ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಕಟ್ ಆಫ್ ಇರ್ತಕ್ಕಂಥದ್ದು ಈ ಸಲ ಹೆಚ್ಚಿಗೆ ಆಗಿದೆ. ಇದರಲ್ಲಿ ಒಂದು 2-3 ಕಾರಣಗಳಿದಾವೆ. ಸೊ ಆ ಕಾರಣಗಳಿರ್ತಕ್ಕಂಥದ್ದು ಆಗ್ಬೋದು, ಅವುಗಳನ್ನ ನೋಡೋಣ ನಾವು. ಆಮೇಲೆ ಈ ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚು ನಿಲ್ಲಲಿಕ್ಕೆ ಕಾರಣ ಏನಾಯ್ತು ನೋಡೋಣ. ಅದ್ರ ಜೊತೆಗೆ ಮುಖ್ಯವಾಗಿ ನಿಮ್ಗೆ ನಾನು ಒಂದು ಸಂದೇಶ ನೀಡಬೇಕಾಗಿದೆ. ಯಾರೆಲ್ಲ ಈ ಒಂದು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿರುವಂಥ ಅಭ್ಯರ್ಥಿಗಳು ನೋಡ್ತಾ ಇದ್ದೀರಾ, ಅವರಿಗೆ ಏನು ಅಂತಂದರೆ ಫೇಕ್ ಡೊಮೆಸಿಲ್ ಇರ್ತಕ್ಕಂಥದ್ದು ಮಾಡಿಕೊಂಡು ಬಹಳಷ್ಟು ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಟೇಟ್ದವರು ಜಾಬನ್ನು ಪಡ್ಕೋತಾ ಇದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂದಲ್ಲಿ ಆಗಿರುವಂತಹ ಈ ಒಂದು ಘಟನೆ ಹೋದ ವರ್ಷ ಆಗಿದೆ. ಸೊ ಅಲ್ಲಿ ಬೇರೆ ರಾಜ್ಯದ ತೆಗೆಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಸೆಲೆಕ್ಷನ್ ಪಡ್ಕೊಂಡಿದ್ರು ಅಂಥವ್ರಿಗೆ ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ, ಆದ ಮಾತು ಬೇರೆ. ಬಟ್ ಈಗಲೂ ಕೂಡ ಬಹಳಷ್ಟು ಜನರು ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ನುಗ್ಗಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳ ಒಂದು ಜಾಬ್ ಇರ್ತಕ್ಕಂಥದ್ದು ಕಿತ್ಕೋತಾ ಇರುವಂಥದ್ದು. ಸೊ ಆ ಒಂದು ಕಾರಣದಿಂದ ನಾನು ಹೇಳೋದು ಇಷ್ಟೇ. ಸೊ ನಿಮ್ಮ ಪರವಾಗಿ ಏನು ಅಂತಂದರೆ, ನಿಮ್ಮೆಲ್ಲರ ಪರವಾಗಿ ಫೇಕ್ ಡೊಮಿಸಿಲ್ ಇರ್ತಕ್ಕಂಥವ್ರು ಸಿಕ್ಕಾಕೋಬೇಕು. ಸಿಕ್ಕಾಕೋಬೇಕು. ಆಮೇಲೆ ಎಲ್ಲರದು ಇಡೀ ಭಾರತದಾದ್ಯಂತ ಎಷ್ಟು ಇರ್ತಕ್ಕಂಥದ್ದು ಎಸ್ ಎಸ್ ಸಿ ಜಿ ಡಿ ಸೆಲೆಕ್ಷನ್ ಆಗಿದ್ದಾರೆ ಅವ್ರೆಲ್ಲರದು ಇರ್ತಕ್ಕಂಥದ್ದು ಗ್ರೌಂಡ್ ಲೆವೆಲ್ ಚೆಕ್ ಆಗಬೇಕು. ಡೊಮೆಸಿಲ್ ಗ್ರೌಂಡ್ ಲೆವೆಲ್ ಅಂತಂದರೆ ಖುದ್ದಾಗಿ ಎಸ್ ಎಸ್ ಸಿದವರು, ಅಫಿಷಿಯಲ್ ಇರ್ತಕ್ಕಂಥವ್ರು ಅವ್ರ ಮನೆಗೆ ಹೋಗಿ ಭೇಟಿ ನೀಡಿ ಅವರು ಅದೇ ರಾಜ್ಯದವರು ಇದಾರೋ ಇಲ್ಲೋ ಅನ್ನೋದು ಪರಿಶೀಲನೆ ಮಾಡಿ ಆಮೇಲೆ ಇರ್ತಕ್ಕಂಥವ್ರಿಗೆ ಜಾಬ್ ಕೊಡಬೇಕು. ಸೊ ಈ ಮಾತು ಯಾಕೆ ನಾ ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ನನಗೂ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ. ಏನು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಬೇರೆ ಸುತ್ತಮುತ್ತಲಿನ ರಾಜ್ಯದವರು ಇರ್ತಕ್ಕಂಥದ್ದು ಬಂದು ನಮ್ಮ ಎಸ್ ಎಸ್ ಸಿ ಜಿ ಡಿ ಅಭ್ಯರ್ಥಿಗಳ ಒಂದು ಜಾಬ್ ಇರ್ತಕ್ಕಂಥದ್ದು ಕಿತ್ಕೋತಾ ಇದ್ದಾರೆ. ಅವರು ಬಂದು ಇರ್ತಕ್ಕಂಥದ್ದು ಇಲ್ಲಿ ಎಕ್ಸಾಮ್ ಬರೆದು ನಮ್ಮ ಒಂದು ವಿದ್ಯಾರ್ಥಿಗಳ ಜಾಬನ್ನು ಕಿತ್ಕೋತಾ ಇರುವಂಥದ್ದು. ಸೊ ಹಾಗಾಗಿ ನೀವು ಕೂಡ ಎಲ್ಲರೂ ಧ್ವನಿ ಎತ್ತಬೇಕು ಇದ್ರ ಬಗ್ಗೆ. ಯಾವ ರೀತಿ ವೆಸ್ಟ್ ಬೆಂಗಾಲ್, ಅಸ್ಸಾಂದಲ್ಲಿ ಆಯಿತು ಆ ರೀತಿ. ಸೊ ಯಾರ್ದು ಸೆಲೆಕ್ಷನ್ ಆಗಿದೆ ಈಗ ಫಿಸಿಕಲ್ಲು, ನನಗೇನು ಸಂಬಂಧ ಇಲ್ಲಪ್ಪ ಅಂತೇಳಿ ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಇನ್ನೂ ಫೈನಲ್ ಲಿಸ್ಟ್ ಇನ್ನೂ ಇದೆ, ಅದರಲ್ಲಿ ಕೂಡ ಇನ್ನೂ ಹೆಚ್ಚಿಗೆ ಆಗ್ತೈತಿ ಪರ್ಸೆಂಟೇಜು. ಆಮೇಲೆ ಯಾರ್ದು ಸೆಲೆಕ್ಷನ್ ಆಗಿಲ್ಲ ಅವರು ಕೂಡ ಏನು ಅಂತಂದರೆ ಈ ಒಂದು ಸಪೋರ್ಟಿಗೆ ಬರಬೇಕು. ಸೊ ನಿಮಗೂ ಕೂಡ ಅನಿಸಿದ್ರೆ ಹೌದು ನಾವು ಈ ರೀತಿ ಮಾಡಬೇಕು, ಗ್ರೌಂಡ್ ಲೆವೆಲ್ವರೆಗೆ ಡೊಮೆಸಿಲ್ ಚೆಕಪ್ ಆಗಬೇಕು ಎಲ್ಲರದು ಅಂಥೇಳಿ ನಿಮ್ಮ ಮನಸ್ಸಿನಲ್ಲಿದ್ದರೆ ನನಗೆ ಕಾಮೆಂಟ್ ಮಾಡಿರಿ. ಅದ್ರ ಬಗ್ಗೆ ಇರ್ತಕ್ಕಂಥದ್ದು ವಿಚಾರ ಮಾಡಿ ಒಂದು ಪ್ಲ್ಯಾನ್ ಹಾಕ್ಕೊಂಡು ನಾವು ಏನಾದರೂ ಮಾಡೋಣ. ಎಸ್ ಎಸ್ ಸಿದವರಿಗೆ ಅದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಮುಟ್ಸೋಣ, ನಾವು ನಮ್ಮಿಂದ ಅವ್ರಿಗೆ ಮುಟ್ಸೋಣ ಈ ರೀತಿ ಆಗಬೇಕಾಗಿದೆ ಅಂಥೇಳಿ. ಸೊ ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಇದ್ದರೆ ಸೊ ಎಲ್ಲರೂ ಕಮೆಂಟ್ ಮಾಡಿರಿ. ಆಮೇಲೆ ಅದ್ರ ಜೊತೆಗೆ ನಾನು ನಿಮ್ಮ ಜೊತೆಗಿರ್ತೇನೆ. ಸೊ ನಾನು ಖುದ್ದಾಗಿ ಬಂದು ನಿಮ್ಮ ಜೊತೆ ಕೂಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಮಾಡೋಣ. ಯಾಕಂತಂದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಇರ್ತಕ್ಕಂಥದ್ದು ಆಗಿದೆ. ಆಮೇಲೆ ಆ ಅನ್ಯಾಯ ಇರ್ತಕ್ಕಂಥದ್ದು ಆಗಬಾರ್ದು ಯಾರಿಗೂ ಕೂಡ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಿಮಗೆಲ್ಲರಿಗೂ. ಸೊ ನಿಮ್ಮ ಅಭಿಪ್ರಾಯ ಏನು, ಡೊಮೆಸಿಲ್ ಗ್ರೌಂಡ್ ಲೆವೆಲ್ ಆಗಬೇಕಾ ಅಥವಾ ಬೇಡ ಅಂತ ಅನ್ನೋದನ್ನು ಮಾಡ್ರಿ. ಸೊ ನಿಜವಾಗ್ಲೂ ನೀವು ಕರ್ನಾಟಕದವ್ರು ಇದ್ದರೆ, ಕನ್ನಡಿಗರು ಇದ್ದರೆ ಗ್ರೌಂಡ್ ಲೆವೆಲ್ ಆಗಬೇಕು ಅಂತ ಅಂತೀರಾ ಕಾಮೆಂಟ್ ಒಳಗೆ. ಇಲ್ಲಪ್ಪ ನಾನು ಬೇರೆ ರಾಜ್ಯದವ್ರು ಇರ್ತಾರಲ್ಲ ಅವ್ರು ಹೇಳ್ತಾರೆ ಗ್ರೌಂಡ್ ಲೆವೆಲ್ ಏನು ಬೇಡ ಅಂತಾರೆ ಅವರು. ನೋಡೋಣ ಯಾರ್ದು ಬರ್ತೈತಿ ಇಲ್ಲಿ ಕಾಮೆಂಟ್. ಸೊ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ನಿನ್ನೆ ಬಂದಿರುವಂತಹ ರಿಸಲ್ಟ್ ಬಗ್ಗೆ ಕಟ್ ಆಫ್ ಎಷ್ಟು ಬಂದಿದೆ ಅನ್ನೋದನ್ನು ಈಗಾಗಲೇ ನಿನ್ನೆ ಹೇಳಿದ್ದೇನೆ ನಾನು. ಆಮೇಲೆ ಅದ್ರ ಜೊತೆಗೆ ಎಷ್ಟು ಹೆಚ್ಚು ಆಗಬಹುದು ಫೈನಲ್ದಲ್ಲಿ ಅದ್ರ ಬಗ್ಗೆ ನೋಡೋಣ. ಆಮೇಲೆ ಫಿಸಿಕಲ್ ಇರ್ತಕ್ಕಂಥದ್ದು ಯಾವಾಗ ಆಗಬಹುದು ಸೆಲೆಕ್ಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳದ್ದು, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. ಈಗಾಗಲೇ ಯಾರ್ದು ಸೆಲೆಕ್ಷನ್ ಆಗಿಲ್ಲ ಅವರು ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆಗಸ್ಟ್ 2024 ಆಗಸ್ಟ್ 27ಕ್ಕೆ ಮತ್ತೆ ಕಾಲ್ಫಾರ್ಮ್ ಇರ್ತಕ್ಕಂಥದ್ದು ಆಗ್ಲಿಕ್ಕೆ ಹೋಗ್ತಾ ಇದೆ, ಇದೇ ಮುಂದಿನ ತಿಂಗಳು. ಸೊ ಹಾಗಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ. ನೋಡ್ರಿ, ಒಂದು ಮಾತು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಏನು ಅಂತಂದರೆ, ಈಗಲಿಂದಲೇ ಸ್ಟಡಿ ಮಾಡ್ಬೇಕು ಅದನ್ನು.
ಈಗಲಿಂದಲೇ ನೀವು ಸ್ಟಡಿ ಇರ್ತಕ್ಕಂಥದ್ದು ಮಾಡ್ತಾ ಇದ್ರೆ ಮಾತ್ರ ಆಗುತ್ತೆ ಸೆಲೆಕ್ಷನ್, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಯಾಕಂತಂದ್ರೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚಾಗ್ತಾನೇ ಹೋಗ್ತಾ ಇದೆ. ಇದು ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಮುಂದಿನ ವರ್ಷನೂ ಕೂಡ ಈ ಒಂದು ಆಗಸ್ಟ್ದಲ್ಲಿ ಏನು ಕಾಲ್ಫಾರ್ಮ್ ಆಗುತ್ತೆ ಅಲ್ಲಿಯೂ ಕೂಡ ಪರ್ಸಂಟೇಜ್ ಕಟ್ ಆಫ್ ಹೆಚ್ಚಾಗಿ ಆಗುತ್ತೆ. ಈಗೇನಿದೆಯಲ್ಲ ಅದಕ್ಕಿಂತ ಹೆಚ್ಚಾಗಿ ಆಗುತ್ತೆ. ಅದ್ ಮತ್ ಬೇರೆ ಏನು ಅಂತಂದ್ರೆ ಕ್ವಶನ್ ಪೇಪರ್ ಲೆವೆಲ್ ಯಾವ ರೀತಿ ಇರ್ತೈತಿ ಅದನ್ನ ನೋಡ್ಕೊಂಡು ನಾವು ಹೇಳ್ಬೇಕಾಗತ್ತೆ. ಸೊ ಆದ್ರೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇಲ್ಲ, ಅಂದ್ರೆ ಇಷ್ಟಂತೂ ಇರತೈತಿ, ಇಷ್ಟರ ಮಾಡ್ಲೇಬೇಕು. ಸೊ ಹಾಗಾಗಿ ಈಗಲಿಂದಲೇ ಸ್ಟಡಿಯನ್ನ ಮಾಡ್ರಿ. ಯಾರ್ದು ಸೆಲೆಕ್ಷನ್ ಆಗಿಲ್ಲ ಅವರು ನಮ್ಮ ಈ ಒಂದು ಕೋರ್ಸ್ಗೆ ಸೇರ್ಕೋಬಹುದು ನೀವು. ಸೊ SSCGD 2025 ಇರುವಂತಹ ಕೋರ್ಸ್ಗೆ ಓನ್ಲಿ 600 ರುಪೀಸಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಫೀಸ್ 600 ರುಪೀಸ್ ಇಟ್ಟೇವಿ. ಸೊ ಇದರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತವೆ, ಸಬ್ಜೆಕ್ಟ್ ವೈಸ್ ಇರ್ತವೆ, ಚಾಪ್ಟರ್ ವೈಸ್ ಇರ್ತವೆ ಎಲ್ಲ ಕ್ಲಾಸಸ್ ವಿಡಿಯೋಸ್ಗಳು. ಆಮೇಲೆ ಅದ್ರ ಜೊತೆಗೆ ಎಲ್ಲ ಸಬ್ಜೆಕ್ಟ್ಗಳ PDF ನೋಟ್ಸ್ ಇರ್ತವೆ, ಮಾಕ್ ಟೆಸ್ಟ್ಗಳು ತೊಗೋತೇವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತೇವೆ, ಆಮೇಲೆ ಪ್ರಾಪರ್ ಆಗಿರುವಂಥ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ನಿಮಗೆ SSCGD ಈ ಕೋರ್ಸ್ದಲ್ಲಿ ಸಿಗ್ತಾ ಇದೆ 600 ರುಪೀಸಲ್ಲಿ. ನೀವು ಸ್ಟಡಿ ಮಾಡಲಿಕ್ಕೆ ತಯಾರಾಗ್ರಿ, ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸದಾ ಸಿದ್ಧರಿರ್ತೇವೆ. ಸೊ ಹಾಗಾಗಿ ನೀವು ಇದಕ್ಕೆ ಸೇರ್ಕೋಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ರೆ, ನನಗೆ ಜಾಬ್ ಬೇಕು ಅಂತ ಇಚ್ಛೆ ಪಟ್ಟಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮಗೆ 8861927838 ನಂಬರ್ಗೆ. ಸೊ ಇವತ್ತು ಜಾಯ್ನ್ ಆಗಿಬಿಡ್ರಿ, ಅನುಕೂಲ ಆಗುತ್ತೆ ನಿಮಗೆ ನಾಳೆ ಜಾಬ್ ಹಿಡಿಲಿಕ್ಕೆ. ಓಕೆ, ಈಗ ನಿನ್ನೆ ಒಂದು ಕಟ್ ಆಫ್ ಒಂದೇ ದಿನದಲ್ಲಿ 3 ತಿಂಗಳೊಳಗೆ ನಾವು ವೇಟ್ ಮಾಡ್ತಾ ಇದ್ವಿ. ಒಂದೇ ದಿವಸದೊಳಗೆ SSCದವರು ರಿಸಲ್ಟ್ ಬಿಟ್ಟು ಎಲ್ಲರನ್ನೂ ಅಪ್ಸೆಟ್ ಮಾಡ್ತು, ಕೆಲವೊಬ್ಬರಿಗೆ ಖುಷಿನೂ ಕೂಡ ಕೊಟ್ಟಿದೆ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ದು 81.61 ಇದೆ ಇಲ್ಲಿ ಕಟ್ ಆಫು. ಸೊ ಇದು ಫೈನಲ್ದಲ್ಲಿ ಎಷ್ಟು ಆಗಬಹುದು ಅಂತಂದರೆ 3ರಿಂದ 5 ಮಾರ್ಕ್ಸ್ಗಳಿರ್ತಕ್ಕಂಥದ್ದು ಹೆಚ್ಚಿಗೆ ಆಗ್ಬೋದು ಮೇಲ್ ಮತ್ತು ಫಿಮೇಲ್ದಲ್ಲಿ. ಫಿಮೇಲ್ದವರು ಏನೂ ಕಡಿಮೆ ಇಲ್ಲ, ಸೊ ಅವರು ಕೂಡ ಕಾಂಪಿಟೇಷನ್ ಸೇಮ್ ಅನ್ನೇ ಇದೆ ಮೇಲ್ ಮತ್ತು ಫಿಮೇಲು. ಸೊ ಹಾಗಾಗಿ ಇಲ್ಲಿ ನೋಡ್ರಿ, ಇಲ್ಲಿ OBC ಮೇಲ್ದವ್ರದ್ದು 78.60, ಫಿಮೇಲ್ದವ್ರದ್ದು ಅದಕ್ಕಿಂತ ಹೆಚ್ಚೈತು OBC 78.88. ಸೊ ಆ 3ರಿಂದ 5 ಫೈನಲ್ಗೆ ಹೆಚ್ಚಾಗ್ಬಿಡ್ತೈತಿ. ಯಾವುದು ಇನ್ನು ಫಿಸಿಕಲ್ ಯಾವಾಗ ಅಂತೇಳಿ ಹೇಳೋದಾದರೆ ನೆಕ್ಸ್ಟ್ ಆಗಸ್ಟ್ 2024 ಈ ತಿಂಗಳಿನಲ್ಲಿ ನಿಮ್ಮ ಒಂದು ಫಿಸಿಕಲ್ ಇರ್ತಕ್ಕಂಥದ್ದು ನಡೀತವೆ. ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿರಿ ಫಿಸಿಕಲ್ಗೆ ಬಹಳ ಜಬರ್ದಸ್ತ್ ಇರ್ತಕ್ಕಂಥದ್ದು ತಯಾರಿನ ನಡೆಸಬೇಕು ನೀವು ರನ್ನಿಂಗು. ಯಾಕಂತಂದರೆ ಈ ಒಂದು ಅವಕಾಶ ಮತ್ತೆ ನಿಮ್ಗೆ ಸಿಗಂಗಿಲ್ಲ, ಮುಂದೆ ಮತ್ತೆ ಸಿಗಂಗಿಲ್ಲ ಇದು ಅವಕಾಶ. ಆಗಸ್ಟ್ದಲ್ಲಿ ಕಾಲ್ಫಾರ್ಮ್ ಆಗುತ್ತೆ, ಬಟ್ ಅಲ್ಲಿ ಮತ್ತೆ ಕ್ವಾಲಿಫೈ ಆಗಬೇಕಲ್ಲ, ಮತ್ತೆ ಇಷ್ಟು ಮಾರ್ಕ್ಸ್ ತರಬೇಕಲ್ಲ, ಹೇಳೋಕ್ಕಾಗಂಗಿಲ್ಲ. ಅದಕ್ಕೀಗ ನೀವು ಲಕ್ಕಿ ಇದೆರಿ, ಸ್ಟಡಿ ಮಾಡಿರಿ, ಹಾರ್ಡ್ ವರ್ಕ್ ಮಾಡಿರಿ, ಒಂದು ಸ್ವಲ್ಪ ಲಕ್ನು ನಿಮ್ಮ ಜೊತೆಗೆ ಇದೆ, ಫಿಸಿಕಲ್ಗೆ ಬಂದಿದೆ ನಿಮ್ಮದು. ಸೊ ನೀವು ಸ್ಟಡಿ ಇರ್ತಕ್ಕಂಥದ್ದು ಇದು ಫಿಸಿಕಲ್ಗೆ ತಯಾರಿರ್ತಕ್ಕಂಥದ್ದು ಮಾಡಿರಿ. ಆಮೇಲೆ ಏನಾದರೂ ನಿಮಗೆ ಫಿಸಿಕಲ್ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ, ಆಮೇಲೆ ಅದರ ಜೊತೆಗೆ ಏನಾದರೂ ನಿಮಗೆ ಮೆಡಿಕಲ್ ಬಗ್ಗೆ ಏನಾದರೂ ಪ್ರಾಬ್ಲಮ್ಸ್, ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ಗೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ನಾವು ನಿಮಗೆ ಆದಷ್ಟು ಹೆಲ್ಪ್ ಇರ್ತಕ್ಕಂಥದ್ದು ಮಾಡ್ತೀವಿ. ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗೋದೇ ನಮ್ಮ ಗುರಿ ಇರ್ತಕ್ಕಂಥದ್ದು ಇದೆ. ಸೊ ಈಗಾಗಲೇ ನಮ್ಮ ಒಂದು ಹಿಟ್ ವಿತ್ ಮಾಸ್ ಅಂತೇಳಿ ಏನು ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ಚಾನಲ್ದಿಂದ ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಫಿಸಿಕಲಿಗೆ ಸೆಲೆಕ್ಟ್ ಆಗ್ಯಾರೆ. ಸೊ ನಾನು ಸ್ಟೇಟಸ್ ಕೂಡ ಇಟ್ಟಿದ್ದೆ ಅವ್ರ ಹೆಸರುಗಳನ್ನು, ಅವ್ರು ಕಳಿಸಿದ್ರು ನಮಗೆ, ಸೊ ನಮ್ದಾಗಿದೆ ಸೆಲೆಕ್ಷನ್ ಅಂತೇಳಿ. ಸೊ ಸ್ಟೇಟಸ್ ಕೂಡ ಇಟ್ಟಿದ್ದೆ ನಾನು. ಆಮೇಲೆ ಟೆಲಿಗ್ರಾಮ್ದಲ್ಲೂ ಕೂಡ ಶೇರ್ ಮಾಡೀನಿ ಯಾರ್ದೆಲ್ಲ ನಮ್ಮ ವಿದ್ಯಾರ್ಥಿಗಳ ಸೆಲೆಕ್ಷನ್ ಆಗಿದೆ ಅಂತೇಳಿ. ಮಿನಿಮಮ್ ಇರ್ತಕ್ಕಂಥದ್ದು 30ರಿಂದ 40 ವಿದ್ಯಾರ್ಥಿಗಳು ಇರ್ಬೋದು, ನಾ ಎನಿಸಿಲ್ಲ, ಬಟ್ ಇಷ್ಟು ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿದ್ದಾರೆ ಸೆಲೆಕ್ಷನ್ ಇರ್ತಕ್ಕಂಥದ್ದು ಫಿಸಿಕಲ್ದಲ್ಲಿ ಆಗಿರ್ತಕ್ಕಂಥವ್ರು. ಈಗ ಇನ್ನು ಮುಂದೆ ನೋಡೋಣ ಫೈನಲ್ದಲ್ಲಿ ಎಷ್ಟಿರ್ತಕ್ಕಂಥದ್ದು ಇದರಲ್ಲಿ ಕ್ವಾಲಿಫೈ ಆಗ್ತಾರೆ ಅಂತೇಳಿ. ಸೊ ಇದಿಷ್ಟು ಮಾಹಿತಿ ಇರ್ತಕ್ಕಂಥದ್ದೇ. ಆಮೇಲೆ ಡೊಮೆಸಿಲ್ ಬಗ್ಗೆ ಒಂದು ಸ್ವಲ್ಪ ನೀವು ಕೂಡ ವಿಚಾರ ಮಾಡಿ ನನಗೆ ಕಾಮೆಂಟ್ ಮಾಡಿರಿ. ಏನಾದರೂ ಆ ರೀತಿ ನಿಮಗೆ ಅನಿಸಿದರೆ, ಹೌದು ಸರ್ ಬೇರೆ ರಾಜ್ಯದವರು ಕೂಡ ಇದ್ದಾರೆ ಅಂತ ಅನಿಸಿದರೆ, ಸೊ ಏನಾದರೂ ಅದ್ರ ಬಗ್ಗೆ SSC ಬಗ್ಗೆ ನಾವು ಚಿಂತಿಸಿ ವಿಚಾರ ಮಾಡಿ ಏನಾದರೂ ಅವ್ರಿಗೆ ಒಂದು ಲೆಟರ್ ಇರ್ತಕ್ಕಂಥದ್ದು ಕೊಡುವಂಥದ್ದು ಮಾಡೋಣ. ಓಕೆ ರೈಟ್. ಸೊ ಈ ಮಾಹಿತಿ ಇರ್ತಕ್ಕಂಥದ್ದು ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಅದನ್ನೂ ಕೂಡ ಕಾಮೆಂಟ್ ಮಾಡಿರಿ. ಆಮೇಲೆ ಯಾರು GD ಕ್ಲಾಸ್ಗೆ ಸೇರ್ಕೋಬೇಕಂತ ಅನ್ಕೋತಾ ಇದ್ದೀರಾ ಬೇಗನೆ ಸೇರ್ಕೋಬೋದು, 600 ರುಪೀಸಲ್ಲಿ ಓನ್ಲಿ ಸಿಗ್ತಾ ಇದೆ. ಸೊ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ಇಷ್ಟ ಆಗಿತ್ತು ಅಂತಂದರೆ ಈ ಮಾಹಿತಿ ನಿಮಗೆ ಲೈಕ್ ಮಾಡ್ಬೋದು ನೀವು, ಆಮೇಲೆ ಶೇರ್ ಕೂಡ ಮಾಡ್ಬೋದು. ಎಲ್ಲರಿಗೂ ಶೇರ್ ಮಾಡಿರಿ, ಈ ಒಂದು ಡೊಮೆಸೈಲ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಮತ್ತೆ ಒಂದು ಹೊಸದಾಗಿರುವಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.